ಸ್ವಲ್ಪ ಹೇಳಿ ಬನ್ನಿ ಇದ್ರ ಬಗ್ಗೆ. ಇದು ಶಂಕರಪುರ ಮಲ್ಲಿಗೆನಾ ಇದು? ನೀವು ಇದು ನರ್ಸರಿ ಮಾಡಿ ಸಾವಿರ ಗಿಡ ಇಲಾಖೆ ಮೂಲಕ ಮಾರಾಟ ಮಾಡೋದು? ಅದು ಜಾಗದ RTC ಮುಖಾಂತರ ಎಷ್ಟು ಬೇಕಷ್ಟು ಗಿಡ ಕೊಡೋದು. ಹಾಂ, ಓಕೆ. ಅಂದರೆ ನೀವು ಅವರಿಗೆ ಸಪ್ಲೈ ಮಾಡೋದಲ್ಲ? ಅಂದರೆ ಈಗ ಮಲ್ಲಿಗೆ ನಾವೇ ತಗೊಳ್ತೀವಿ, ಬಿಡಿ ಆದರೂ ತಗೊಳ್ತೀವಿ, ಕಟ್ಟಿದ್ದು ಕೊಟ್ಟು ಕೂಡ ನಾವೇ ತಗೊಳ್ತೀವಿ. ಹಾಂ, ಅದರದ್ದು ಇದು ಮಾರ್ಕೆಟಿಂಗ್ ನಾವೇ ಮಾಡ್ಕೊಡ್ತೀವಿ. ಮಾರ್ಕೆಟಿಂಗು ನೀವೇ ಮಾಡ್ತೀರಿ. ಅವರು ಇದು ವೆಂಕಟರಮಣ ಟೆಂಪಲ್ ನಿಯರ್ ಮಂಗಳೂರಲ್ಲಿ ಆಫೀಸ್ ಇರೋದು. ಪುಷ್ಪವನ ಅಂತ ಒಂದು ಹೂವಿನ ಅಂಗಡಿ ಇದೆ. ಪುಷ್ಪವನ ಅಂತ ಹೂವಿನ ಅಂಗಡಿ. ಯಾವ ಭಟ್ರವರು ಓನರು? ಮಹೇಶ್ ಭಟ್, ಮಾಲಕರು, ಸರಸ್ವತಿ ಕಲಾ ಆರ್ಟ್ಸ್. ಹಾಂ, ಅವರು ಶುರು ಮಾಡಿದ್ದು ಇದು ಈ ತೋಟ ಅಲ್ಲ? ಹ್ಞೂ. ಅವ್ರಿಗೆ ಹೂವೆಲ್ಲ ತುಂಬ ಇಂಟ್ರೆಸ್ಟ್ ಇರಬೇಕು. ಅಂದರೆ ಅಂಗಡಿಗೆ ಡೆಕೋರೇಷನ್ಗೆಲ್ಲ ಹೂ ಬೇಕಾಗತ್ತಲ್ಲ, ಮಲ್ಲಿಗೆ ಇದ್ರೂ ಕೂಡ ಅವ್ರು ತಗೊಳ್ತಾರೆ. ಹಾಂ, ಶಂಕರ ಇದು ಅಂದರೆ ಅದು ಇದು ದೇವರಿಗೆಲ್ಲ ಬರುತ್ತಲ್ಲ? ಎಲ್ಲದಕ್ಕೂ ಬರುತ್ತೆ, ಡೆಕೋರೇಷನ್ ಬರುತ್ತೆ. ಈಗ ಸರಸ್ವತಿ ಜಲ್ಲಿ ಎಲ್ಲ ಹಾಕ್ತಾರಲ್ಲ, ಇದೇ ಹೂವನ್ನೇ ಬಳಸೋದು. ಆಮೇಲೆ ನೆಲದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಎಲ್ಲ ಕೊಟ್ಟು ಗೋಮೂತ್ರ ಎಲ್ಲ ಹಾಕಿ ಮೇಂಟೆನೆನ್ಸ್ ಜಾಸ್ತಿ ಮಾಡಿದರೆ ಚೆನ್ನಾಗಿ ಬರ್ತದೆ. ಈಗ ಇನ್ನೂ ಹೊಸದಾಗಿ ನಟ್ಟಿರೋದು, ಅದಕ್ಕೆ ಸ್ವಲ್ಪ ರೆಡಿ ಆಗ್ತಾ ಇದೆ ಅಷ್ಟೇ. ಮಲ್ಚಿಂಗ್ ಎಲ್ಲ ಮಾಡಿದ್ದೀರಿ? ಒಳ್ಳೆ ಬರುತ್ತೆ. ಹಾಂ, ಆಮೇಲೆ ಫ್ಲವರಿಂಗು ಸೀಸನ್ನು ಅಂದರೆ ಬಿಸಿಲು ಬೇಕು, ಎಷ್ಟು ಬಿಸಿಲು ಬಂದರೂ ಕೂಡ ಮೊಗ್ಗು ಜಾಸ್ತಿ. ಹಾಂ, ಫುಲ್ಲು ಬಿಸಿಲು ಬೇಕು. ಆಮೇಲೆ ಗೊಬ್ಬರ ವರ್ಷಕ್ಕೆ ಒಂದು ಸರ್ತಿನಾ? ಅಂದರೆ ನಾವು 3 ತಿಂಗಳಿಗೆ ಒಂದು ಸಾರಿ ಗೊಬ್ಬರ ಹಾಕೋದು. 3 ತಿಂಗಳಿಗೆ ಒಂದು ಸರ್ತಿ? ಅದೇ ಹಟ್ಟಿ ಗೊಬ್ಬರ ಹಾಕೋದು, ಬೇರೆ ಯಾವುದು ಕೆಮಿಕಲ್ ಹಾಕಲಿಕ್ಕಿಲ್ಲ. ಹಟ್ಟಿ ಗೊಬ್ಬರ ಹಾಕಿ ಮೇಲೆ ತರಗಲೆ ಅಂದರೆ ಅದು ಒಣಗಿದ ಎಲೆಗಳನ್ನ ಹಾಕಿಬಿಟ್ರೆ ಮುಗಿತು. ಓಕೆ. ಸೊ ಇದು ಒಳ್ಳೆ ಕೃಷಿಗಾರರಿಗೆ ಒಳ್ಳೆ ಕ್ರಾಪ್ ಅಲ್ಲ? ಹಾಂ, ಮತ್ತು ಗ್ರೋ ಬ್ಯಾಗಲ್ಲಿ ಮಾಡಿದ್ದು ತೋರಿಸ್ತೀರಿ ಈಗ? ಅದೇ ತೋರಿಸಿ. ಹಾಂ, ಇದು ಗ್ರೋ ಬ್ಯಾಗಲ್ಲಿ ಬೆಳೆಯೋದು. ಮೇಂಟೆನೆನ್ಸ್ ಇದು ಇನ್ನೊಂದು ಸಿಸ್ಟಮ್ಮು, ನೆಲದಲ್ಲೆಲ್ಲ ಗ್ರೋ ಬ್ಯಾಗಲ್ಲಿ ಮೇಂಟೆನೆನ್ಸ್ ಕಡಿಮೆ, ಬಟ್ ಲಿಮಿಟೆಡ್. ಅಂದರೆ ಅವತ್ತಿಂದ ಅವತ್ತು ಮಾಡಲೇಬೇಕು. ಹಾಂ, ನೆಲದಲ್ಲಿ ಇರೋದಾದರೆ ಒಂದಿನ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ಮೇಂಟೆನೆನ್ಸ್ ಹೂ ಕೀಳೋದ? ಹೂ ಕೀಳೋದಾಗಲಿ, ಗೊಬ್ಬರ ನೀರು ಹಾಕೋದಾಗಲಿ, ಅಂದರೆ ಇದ್ರ ಟೈಮ್ ಲಿಮಿಟ್ ಇರುತ್ತೆ. 2 ದಿನಕ್ಕೆ ಒಂದ್ಸಾರಿ ನೀರು ಕೊಡೋದಿರುತ್ತೆ. 5 ಲೀಟರ್ ಮಾತ್ರ ನೀರು ಕೊಡೋದು. 5 ಲೀಟರ್ ನೀರು ಕೊಡೋದು, ಒಂದಿನ ಬಿಟ್ಟು ಒಂದಿನ. ಅಂದರೆ ಇದಕ್ಕೆ ಸ್ವಲ್ಪ ನೋಡ್ಕೊಳ್ಳೋದೆಲ್ಲ ಜಾಸ್ತಿ ಬೇಕು. ನೋಡ್ಕೊಳ್ಳೋದು ಅಂತಂದರೆ ಟೈಮ್ ಅದು ಸೆಟ್ ಮಾಡ್ಕೊಂಡ್ರೆ ಮುಗೀತು. ಅವತ್ತಿಂದ ಅವತ್ತು ಕೊಟ್ಬಿಟ್ರೆ ಮುಗೀತು, ಬೇರೆ ಕಸ ಬರಲ್ಲ ಹೂವನ್ನು. ಸೊ ನಿಮ್ಮ ಪ್ರಕಾರ ಯಾವುದು ಬೆಟರ್ ಇದೆ ಅದ? ಅಂದರೆ ಈಗ ನಮ್ಮ ಟೈಮ್ ಇದ್ದರೆ ನಮಗೆ ಇದನ್ನೇ ಮಾಡ್ಬೋದು. ನಮಗೆ ಟೈಮ್ ಸಿಗಲ್ಲ, ಅದನ್ನು ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದರೆ ಇನ್ಕಮಿಗೋಸ್ಕರ ಅದು ಮಾಡ್ಬೋದು. ನಮಗೆ ಟೈಮು ಇರುತ್ತೆ, ನಾವು ಅದನ್ನೇ ನೋಡ್ಕೊಳ್ತೀವಿ, ಇದನ್ನು ಮಾಡ್ಬೋದು. ಹಾಂ, ಓಕೆ. ಸೊ ಇಂಟೆನ್ಸಿವ್ ಆಗಿ ಮಾಡೋದಾದ್ರೆ ಈ ಥರ ಮಾಡೋದು ಬೆಟರು. ಇಲ್ದಿದ್ರೆ ಬೇರೆ ಒಂದು 3-4 ಬೆಳೆ ಜೊತೆ ಅದು ಇರಲಿ ಅಥವಾ ಆ ಥರ ಹತ್ರ ನೆಲದಲ್ಲಿ. ಮತ್ತಿದು ಟೆರೆಸಲ್ಲೂ ಅದು ಬಾಲ್ಕನಿಯಲ್ಲೆಲ್ಲ ಚೆನ್ನಾಗಿ ಬರುತ್ತಲ್ಲ? ಇಲ್ಲಿದೆ ನೋಡಿ ಮಗ್ಗು, ಇಷ್ಟು ದೊಡ್ಡ ಮಗ್ಗು ಬರುತ್ತೆ. ಓಕೆ. ಶಂಕರಪುರ ಮಲ್ಲಿಗೆ. ಓಕೆ, ಒಳ್ಳೆ ಪರಿಮಳದ ವೆರೈಟಿನ ಇದು? ಒಳ್ಳೆ ಪರಿಮಳ ಇರುತ್ತೆ. ಹಾಂ, ರಫ್ತಾಗುತ್ತೆ ಇದು. ಹಾಂ, ಪರ್ಫ್ಯೂಮಿಗೆಲ್ಲ ರಫ್ತಾಗಿದೆ ಮಲ್ಲಿಗೆ. ಪರ್ಫ್ಯೂಮಿಗೂ ಬರುತ್ತಾ? ಹಾಂ. ಮತ್ತು ಕ್ರಯೆಲ್ಲ ಎಷ್ಟು ಸಿಗ್ಬೋದು ಇದಕ್ಕೆ ಬೆಳೆಗಾರರಿಗೆ, ಹೂವಿಗೆ? ಬೆಳೆಗಾರರಿಗೆ ಈಗ ಅದು ಸೀಸನ್ ತಕ್ಕ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತಲ್ಲ, ಸಪ್ಲೈ ಆ್ಯಂಡ್ ಡಿಮಾಂಡ್. ಮಾರ್ಕೆಟಿಂಗ್ ಮಳೆ ಜಾಸ್ತಿ ಇದ್ರೆ ಬೆಲೆ ಏರ್ತದೆ, ಕಡಿಮೆ ಇರುತ್ತಲ್ಲ, ರೇಟ್ ಜಾಸ್ತಿ ಇರುತ್ತೆ. ಮತ್ತೆ ಇದು ಹಬ್ಬದ ಸೀಸನ್ನು, ಮದುವೆಗೆಲ್ಲ ಇರುತ್ತೆ. ಒಂದೊಂದು ಎಟ್ಟಿಗೆ 2,500 ಸೇಲ್ ಆಗುತ್ತೆ. ಸೊ ಒಟ್ಟು ಒಂದು ಇನ್ಕಮ್ ಬೇರಿಂಗು. ಮತ್ತು ಇನ್ವೆಸ್ಟ್ಮೆಂಟ್ ಫಸ್ಟಿಗೆ ತೊಗೊಳ್ಬೇಕು ಮಾತ್ರ ಇನ್ವೆಸ್ಟ್ಮೆಂಟ್, ಮತ್ತು ಡೈಲಿ ಯಾವುದು ಇನ್ವೆಸ್ಟ್ಮೆಂಟ್ ಮಾಡಿ ಖರ್ಚು ಮಾಡಲಿಕ್ಕಿಲ್ಲ. ದುಡ್ಡು ಖರ್ಚು ಮಾಡಿ ಕೆಮಿಕಲ್ ತಗೊಂಡು ಸ್ಪ್ರೇ ಮಾಡೋದಾಗಲಿ ಯಾವುದಿಲ್ಲ. ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದಿಲ್ಲ. ಈ ಗ್ರೋ ಬ್ಯಾಗ್ ಒಳಗೆ ಏನು ಮಣ್ಣು ಮತ್ತು ಗೊಬ್ಬರನ? ಬರೀ ಗೊಬ್ಬರನ? ಕೋಕೋಪೀಟ್ ಇರುತ್ತೆ. ಕೋಕೋಪೀಟ್, ಮಣ್ಣು ಮತ್ತು ಭತ್ತದ ಹುಡಿ ಬರುತ್ತಲ್ಲ, ಭತ್ತದ ಹುಡಿ. ಓಕೆ. ಮಣ್ಣು ಅಂತ ಜಾಸ್ತಿ ಕಾಣ್ತಾ ಇಲ್ಲ ಇದರಲ್ಲಿ, ಮಿಕ್ಸೇ ಇರುತ್ತೆ. ಒಳ್ಳೆ ಕಪ್ಪುಂಟು ಅಲ್ಲ? ಜಾಸ್ತಿ ಗೊಬ್ಬರದ ಅಂಶನೇ ಜಾಸ್ತಿ ಇರುತ್ತೆ. ಎಲೆಗಳು ಹಾಕ್ತೇವಲ್ಲ, ಎಲೆಗಳ ಕರಗಿ. ಆಮೇಲೆ ಎಷ್ಟು ವರ್ಷ ಬರುತ್ತೆ ಈ ಥರ ಒಂದ್ಸತಿ ಫಿಲ್ ಮಾಡಿದರೆ? ಒಂದು 5 ವರ್ಷದವರೆಗೆ ಬರುತ್ತೆ. 5 ವರ್ಷಕ್ಕೆ ಒಂದ್ಸತಿ ಬ್ಯಾಗ್ ಚೇಂಜ್ ಮಾಡಬೇಕು. ಆಮೇಲೆ ಇದರಿಂದ ಕಟ್ಟಿಂಗ್ ಮಾಡಿದ್ರೆ ಹೊಸ ಗಿಡ ಆಗುತ್ತಾ? ಅಂದರೆ ಇದರಲ್ಲಿ ಒಂದು ಕೇರೆ ಬಳ್ಳಿ ಅಂತ ಬರುತ್ತೆ. ಹಾಂ, ತೋರಿಸ್ತೀನಿ. ತೋರಿಸಿ. ಕೇರೆ ಬಳ್ಳಿ ಅಂದರೆ ಕೇರೆ ಹಾವಿದ್ದಾಗೆ. ಈ ಬಳ್ಳಿಯಿಂದ ನಾವು ಈ ಬಳ್ಳಿ ತೆಗೆದು ಇದರಿಂದ ನಾವು ಗಿಡ ಮಾಡ್ಕೊಳ್ಳೋದು. ಗೊತ್ತಾಯ್ತಾನೋ?
ಇದರಿಂದ ಇಲ್ಲಿಂದ ಕಟ್ ಇದು ಮಾಡಿದ್ರೆ ಹಾಂ ಹೊಸ ಇದು ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಸ್ಟೆಮ್, ಇದು ಹೂ ಬಿಡೋದಿಲ್ಲ ಅಷ್ಟು ಬೇಗ ಅಲ್ಲ? ಇದರಿಂದ ನಾವು ಗಿಡ ಮಾಡ್ಕೊಳ್ಳೋದು. ಇದರಲ್ಲಿ ಮೊಗ್ಗು ಬರೋದಿಲ್ಲ. ಅಂದರೆ ಇದನ್ನ ಇಲ್ಲಿಗೆ ಕಟ್ ಮಾಡಬೇಕಾ? ಇಲ್ಲಿ ಕಟ್ ಮಾಡಿ ಇದರಲ್ಲಿ ಒಂದು 4 ಗಿಡ ಆಗುತ್ತೆ. 4 ಗಿಡ ಆಗುತ್ತೆ. ಓಕೆ. ಹಾಂ, ಇಲ್ಲಿಗೆ ನಾವು ಕಟ್ ಮಾಡಿದರೆ ಇದು ಕೇರೆ ಬಳ್ಳಿ ಅಲ್ಲ? ಕೇರೆ ಬಳ್ಳಿ ಅಂತ ಒಂದು ಸ್ಪೆಷಲೈಸ್ಡ್ ಬಳ್ಳಿ ಬರುತ್ತೆ, ಇದು ಉದ್ದ ಬಳ್ಳಿ ಅಂತದ್ದು. ಅದನ್ನು ಕಟ್ ಮಾಡಿ ಒಂದರಿಂದ ಇಷ್ಟಿಟ್ಟುದ ಕಟ್ ಮಾಡಿದ್ರೆ ಸಾಕಾ? ಅಷ್ಟೇ, ನಮ್ಗೆ ಎಷ್ಟು ಬೇಕು ಹೈಟ್ ಬೇಕು ಇಷ್ಟು ಬಲ್ತಿರೋದು ಸಾಕಾ? ಇನ್ನೂ ಬಲಿಬೇಕಾ? ಅದು ಎಲ್ಲ ಎಳಿತಿದ್ರು ಕೂಡ ನಡೆಯುತ್ತೆ ಅದು. ಓಕೆ. ಹಾಂ, ಸೊ ಪ್ರೊಪಗೇಷನ್ನು ಆ ಥರ. ಓಕೆ. ಇದು ಸಂಸ್ಥೆ ಹೆಸರು ಪುಷ್ಪವನ ಅಂತಂದು, ಪುಷ್ಪವನ ಅಂತ, ಮಂಗಳೂರದು ಮಹೇಶ್ ಭಟ್ ಅವರು, ಸರಸ್ವತಿ ಮಂಗಳೂರು ಮಹೇಶ್ ಭಟ್. ಹಾಂ, ಆ ಕಾರ್ಡ್ ಇದೆ ಅಂತ ಹೇಳಿದ್ರಲ್ಲ, ತೋರಿಸು. ತಗೋಬಾ, ಅದನ್ನು ತೋರಿಸ್ಬಿಡೋಣ. ಎಲ್ಲ ಕೆಲಸ ಮಾಡಿದ್ದಾರೆ ಇಲ್ಲೆಲ್ಲ, ಡೆವಲಪ್ ಮಾಡಿ. ನಿಮ್ಮ ಬಾಸ್ ಭಯಂಕರ ಕೆಲಸ ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆ ಎಲ್ಲ ರಾಮ ನೋಡಿದೆ, ಇಲ್ಲಿ ಬುದ್ಧ ಈ ಕಡೆ. ಎಲ್ಲ ಥರದ ಹಣ್ಣಿನ ಗಿಡ ಬೆಳೆಸಿದ್ವಿ. ಚಿಕ್ಕು ಇದೆ, ದಾರಾಪುಲಿ, ಲಿಂಬೆ, ಅರಿಶಿನ, ಮಾವು, ಪ್ರತಿಯೊಂದು ಕೂಡ ಬೆಳೆಸಿದ್ವಿ. ಹಾಂ, ಆ್ಯಕ್ಚುಲಿ ಇದು ಅಂಥ ಭೂಮಿ ಸಾಲೆಲ್ಲ ಇಲ್ಲದೆ ಇರೋ ಜಾಗ ಅಲ್ಲ, ಬೆಟ್ಟ ಅದ. ಈಗ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಈಗ ಎಲ್ಲ ಇದು ಮಲ್ಲಿಗೆ ಜೊತೆ ಗುಲಾಬಿ ಎಲ್ಲ ಬೆಳಿಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಡೆಕೋರೇಷನ್ ಎಲ್ಲ ಕ್ರಾಪ್ ಎಲ್ಲ. ಸೊ ಎಂಟೈರ್ ಫ್ಲವರಿಂದ ಫ್ಲೋರಿಕಲ್ಚರ್. ಆಮೇಲೆ ಗೊಬ್ಬರಕ್ಕೆ ನೀವೇ ಮಲ್ನಾಡ್ ಗಿಡ್ಡ 3 ಸಾಕಿದ್ದೀರಿ. ಎರೆಹುಳ ಗೊಬ್ಬರ ಕೂಡ ನಾವು ರೆಡಿ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಹಾಂ, ಸೊ ಪುಷ್ಪವನ ಅಂತ ಮಲ್ಲಿಗೆ ಕೃಷಿ. ಸೊ ಇಟ್ ಈಸ್ ಮೆಂಟ್ ಟು ಎನ್ಕರೇಜ್ ಇದು ಜಾಸ್ಮಿನ್ ಗ್ರೋಯಿಂಗ್ ಆ್ಯಂಡ್ ಕಲ್ಟಿವೇಷನ್, ಕಮರ್ಷಿಯಲ್ ಕ್ರಾಪ್ ಆ್ಯಂಡ್ ಫಾರ್ ಹಾಬಿ ಪೀಪಲ್. ಹಾಂ, ಓಕೆ, ವೆರಿ ಗುಡ್.